ವರ್ಷಕ್ಕೆ ಹಿಂಗ್ಯಾಕೆ? ನಿಜ, ಈ ಪ್ರಶ್ನೆಯನ್ನ ಕೇಳಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಯುವತಿಯರಿಗೆ ರಕ್ಷಣೆ ಇಲ್ವಾ? ಅದರಲ್ಲೂ ಕೂಡ ಹುಡುಗಿಯರ ಡ್ರೆಸ್ ಸೆನ್ಸ್ ಬಗ್ಗೆ ಮಾತನಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಹೀಗೆ? ಕಾರಣಗಳು ಏನೇನು? ಇವೆಲ್ಲದರ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ನಮ್ಮ ಜೊತೆ ಸಾಕಷ್ಟು ಅತಿಥಿಗಳು ಕೂಡ ಜಾಯ್ನ್ ಆಗೋರಿದ್ದಾರೆ. ಮೊದಲನೇದಾಗಿ ಹುಬ್ಬಳ್ಳಿ ಸ್ಟುಡಿಯೋದಿಂದ ಸಮಾಜ ಸೇವಕಿ ಆಗಿರುವಂತಹ ಅರುಂಧತಿ ಕಾಮತ್ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಿಮ್ಮ ಹತ್ರ ಇದರ ಬಗ್ಗೆ ನಾನು ಚರ್ಚೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕಿಂತ ಮೊದಲು, ಬೆಂಗಳೂರಲ್ಲಿ ಯುವತಿಯರಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಸಂದರ್ಭದಲ್ಲಿ ನಾವು ಹೇಳ್ತಿದ್ವಿ, ಒಂಟಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ವೃದ್ಧರಿಗೆ ರಕ್ಷಣೆ ಇಲ್ಲ ಅಂತ. ಆದರೆ ಈಗ ಯುವತಿಯರಿಗೂ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾದ ಪರಿಸ್ಥಿತಿ ಇದೆ. ಇಂತಹದೊಂದು ಪ್ರಶ್ನೆ ಹೊಸ ವರ್ಷದ ಸಂದರ್ಭದ ವೇಳೆ ಎಂಜಿ ರೋಡ್ ಕಮ್ಮನಹಳ್ಳಿಯಲ್ಲಿ ಯುವತಿಯರ ಮೇಲೆ ನಡೆದ ದೌರ್ಜನ್ಯಗಳೇ ಇದಕ್ಕೆಲ್ಲ ಸಾಕ್ಷಿ. ಬೆಂಗಳೂರಲ್ಲಿ ಪ್ರತಿ ವರ್ಷ ನಾವು ಗಮನಿಸ್ತೀವಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಡ್ಲೆಕಾಯಿ ಪರಿಷೆ ನಡೆಯುತ್ತೆ, ಕರಗ ಮಹೋತ್ಸವ ನಡೆಯುತ್ತೆ, ಅದು ಕೂಡ ರಾತ್ರೋರಾತ್ರಿ ನಡೆಯುವಂತಹ ಈ ಒಂದು ಮಹೋತ್ಸವಗಳು. ಆ ಸಂದರ್ಭದಲ್ಲಿರುವಂತಹ ಭಕ್ತಿ ಭಾವ, ಮಹಿಳೆಯರ ಬಗ್ಗೆ ಇರುವಂತಹ ಗೌರವ ಹೊಸ ವರ್ಷದ ವೇಳೆ ಯಾಕೆ ಇಲ್ಲ ಅನ್ನೋದೇ ಈಗ ಉದ್ಭವವಾಗಿರುವ ಪ್ರಶ್ನೆ. ಇನ್ನು ದಸರಾ ಸಂದರ್ಭದಲ್ಲಿ, ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಸಂದರ್ಭದಲ್ಲೂ ಲಕ್ಷಾಂತರ ಜನ ಬರ್ತಾರೆ. ಆಗ ಯಾವುದೇ ತಲೆ ತಗ್ಗಿಸುವಂತಹ ಇಂತಹ ಘಟನೆಗಳು ನಡೆಯುವುದಿಲ್ಲ. ಕೇವಲ ಒಂದು ದಿನ ನಡೆಯುವುದಿಲ್ಲ, ಸಾಕಷ್ಟು ದಿನಗಳು ಈ ಒಂದು ದಸರಾ ಹಬ್ಬ ನಡೆಯುತ್ತೆ. ಅಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ನಡೆಯುವಂತಹ ರೀತಿಯಲ್ಲಿ ಅಲ್ಲಿ ಒಂದು ಹಬ್ಬಗಳು, ಮಹೋತ್ಸವಗಳು ನಡೆಯುತ್ತೆ. ಆದರೆ ಹೊಸ ವರ್ಷದ ಸಂದರ್ಭದಲ್ಲಿ ಮಾತ್ರ ಯಾಕೆ ಅನ್ನೋದು ಈಗ ಎದುರಾಗಿರುವ ಪ್ರಶ್ನೆ. ನಾವು ಡಿಸೆಂಬರ್ 31ರ ರಾತ್ರಿ ನಡೆದಂತಹ ಘಟನೆಯನ್ನ ನೋಡೋದಾದ್ರೆ ಇಡೀ ಬೆಂಗಳೂರೇ ಈಗ ನಾಚಿಕೆ ಪಡುವಂತಹ ಘಟನೆಗಳು ನಡೆದಿರುವಂಥದ್ದು. ಯಾರ ತಪ್ಪು ಇದರಲ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಹಾಗಾದ್ರೆ ಸಂಸ್ಕೃತಿ ಇಲ್ಲ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಹುಡುಗಿಯರ ಬಟ್ಟೆಯ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ಹುಡುಗಿಯರು ಹಾಕುವಂತಹ ಬಟ್ಟೆ ಸರಿ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಇಲ್ಲಿ ಮನಸ್ಥಿತಿ ಸರಿ ಇದ್ದಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಆದ್ರೆ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ ಜಾತ್ರೆಯನ್ನ ಗಮನಿಸ್ತೀವಿ, ಅಥವಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಾಕಷ್ಟು ಆಚರಣೆಗಳು, ಸಂಪ್ರದಾಯಗಳು ನಡೆಯುತ್ತೆ. ಅದರಲ್ಲೂ ಕೂಡ ಯಾವುದೇ ಇಂತಹ ಘಟನೆಗಳು ನಡೆಯೋದಿಲ್ಲ. ಆದ್ರೆ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಮಾತ್ರ ಇಂತಹ ಘಟನೆಗಳು ನಡೆಯೋದಕ್ಕೆ ಕಾರಣಗಳು ಏನು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಎಸ್, ಯಾಕೆ ಹೊಸ ವರ್ಷಕ್ಕೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಯಾಕೆ ಇಂತಹ ಒಂದು ಅಸಭ್ಯ, ನಾವು ನಾಚಿಕೆ ಪಡುವಂತಹ ಘಟನೆಗಳು ನಡೀತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರೋದು. ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಹಿಳಾವಾದಿ ಹಾಗೆಯೇ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಲೋಲಾಕ್ಷಿ ಅವರು ಮೈಸೂರಿನಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್, ನಾನು ಈಗಾಗಲೇ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಇದ್ದೆ. ಸಾಕಷ್ಟು ನಮ್ಮಲ್ಲಿ ಹಬ್ಬ ಹರಿದಿನಗಳು ನಡೆಯುತ್ತೆ, ಜಾತ್ರೆಗಳು ನಡೆಯುತ್ತೆ. ಪ್ರತಿಯೊಂದು ಹಳ್ಳಿಯನ್ನು ತೆಗೆದುಕೊಂಡ್ರು ಕೂಡ ಆ ಹಳ್ಳಿಯಲ್ಲಿ ನಾವು ದೇವಸ್ಥಾನವನ್ನ ಗಮನಿಸ್ತೀವಿ, ಆ ದೇವಸ್ಥಾನದ ಜಾತ್ರೆ ಗಮನಿಸ್ತೀವಿ, ದೈವಸ್ಥಾನ ಗಮನಿಸ್ತೀವಿ, ಏನೋ ಒಂದು ಹಬ್ಬ ಹರಿದಿನ ನಡೆಯುತ್ತೆ. ಸಹಸ್ರ ಸಂಖ್ಯೆಯಲ್ಲಿ ಎಲ್ಲೆಲ್ಲಿಂದಲೂ ಬಂದಿರುವಂತಹ ಜನರು ಸೇರ್ತಾರೆ. ಅಲ್ಲೆಲ್ಲೂ ಆಗದಂತಹ ಘಟನೆ ಕೇವಲ ಹೊಸ ವರ್ಷಕ್ಕೆ, ಅದರಲ್ಲೂ ಬೆಂಗಳೂರಲ್ಲೂ ಮಾತ್ರ ಯಾಕೆ ನಡೆಯುತ್ತೆ ಅನ್ನುವಂಥದ್ದು ನನಗೆ ಅನಿಸುವಂತಹದ್ದು ಮೇಡಮ್, ನಮ್ಮಲ್ಲಿ ಪ್ರಾದೇಶಿಕವಾಗಿ ನಾವು ಆಚರಣೆ ಮಾಡುವಂತಹ ದಸರಾ ಇರಬಹುದು, ಹೊಯ್ಸಳ ಉತ್ಸವ ಇರಬಹುದು, ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡುವಂತಹ ಮತ್ತು ಹಳ್ಳಿಗಳಲ್ಲಿ ಮಾಡುವಂತಹ ಉತ್ಸವಗಳಲ್ಲಿ ಒಂದು ಭಾವನಾತ್ಮಕವಾದ, ಒಂದು ಧಾರ್ಮಿಕವಾದಂತಹ ಒಂದು ಸಂಬಂಧ ಆ ಜನರ ನಡುವೆ ಇರುತ್ತೆ. ಮತ್ತೊಂದು ಪ್ರಾದೇಶಿಕ ಜನ ಒಗ್ಗೂಡಿ ಮಾಡುವಂತಹ ಕಾರ್ಯಕ್ರಮಗಳು ಮತ್ತು ಎಲ್ಲರಿಗೂ ಪರಿಚಯ ಇರುವಂತಹ ಸಂಬಂಧಗಳನ್ನ ಅಲ್ಲಿ ನಾವು ಹೊಂದಿರ್ತೇವೆ. ಆದ್ರೆ ಬೆಂಗಳೂರಿನಂತಹ ನಗರ ಏನಾಗಿದೆ ಅಂತ ಅಂದ್ರೆ, ಅದು ಒಂದು ಇಡೀ ಜಗತ್ತಿನ ಎಲ್ಲಾ ಜನರನ್ನ ಒಳಗೊಂಡಂತಹ ಪ್ರದೇಶ. ಮತ್ತು ಯಾರ ನಡುವೆಯೂ ಕೂಡ ಅಲ್ಲಿ ಭಾವನಾತ್ಮಕವಾದ ಅಥವಾ ಮಾನವೀಯ ಸಂಬಂಧಗಳು ಇಲ್ಲ. ಅಲ್ಲಿ ಒಂದು ವ್ಯವಹಾರದ ಸಂಬಂಧಗಳಿದಾವೆ. ಮತ್ತು ಹೊಸ ವರ್ಷದ ಆಚರಣೆ ಅನ್ನುವಂಥದ್ದು ಕೂಡ ಅಲ್ಲಿ ಅವರ ನಡುವೆ ಒಂದು ಮೋಜು ಮಸ್ತಿ ಅಷ್ಟು ಮಾತ್ರ ಮುಖ್ಯನೋ ಹೊರತು, ಹೊಸ ವರ್ಷಕ್ಕೆ ಎಲ್ಲರನ್ನ ಆತ್ಮೀಯರಾಗಿ ಬರಮಾಡ್ಕೊಳ್ಬೇಕು, ಮಾನವೀಯ ಸಂಬಂಧಗಳನ್ನ ಬೆಳೆಸಬೇಕು ಮತ್ತು ಹೊಸದಾದ ಏನೋ ಒಂದು ಸೃಷ್ಟಿಸಬೇಕು ಅನ್ನುವಂತಹ ಯಾವ ಭಾವನೆಗಳು ಕೂಡ ಅಲ್ಲಿ ಸೇರಿದ ಜನಗಳಲ್ಲಿ ಇಲ್ಲ. ಇಡೀ ಜಗತ್ತು ಹೇಗಿದೆ ಅಂತ ಅಂದ್ರೆ, ಅವತ್ತಿನ ದಿನದಲ್ಲಿ ಸಿಕ್ಕುವ ಸುಖವನ್ನ ಮಾತ್ರ ಅನುಭವಿಸಬೇಕು ಅನ್ನುವಂತಹ ಮನಸ್ಥಿತಿಯ ಜನ ಅಲ್ಲಿದ್ದಾರೆ. ಅದು ನನಗೆ ಒಂದು ಕಾರಣ ಅನ್ಸುತ್ತೆ. ಎರಡನೆಯ ಕಾರಣ, ನಾವು ದಸರಾ ಸಂದರ್ಭದಲ್ಲಿ ಇಡೀ ಜಿಲ್ಲಾಡಳಿತ, ನೀವು
ಗಮನಿಸಿರಬಹುದು, ಒಂದು ತಿಂಗಳಿಂದ ಹೆಚ್ಚು ಸಮಯ ಅದನ್ನ ದಸರಾಕ್ಕೆ ಬೇಕಾದಂತಹ ಪ್ರಿಪರೇಷನ್ ಮಾಡುತ್ತೆ, ಸಿದ್ಧತೆಗಳನ್ನ ಮಾಡುತ್ತೆ. ಪೊಲೀಸ್ ವ್ಯವಸ್ಥೆ ಇಡೀ ಸೌಕರ್ಯಗಳನ್ನ ಮತ್ತು ರಸ್ತೆಗಳನ್ನ ಸರಿ ಮಾಡೋದು, ಎಲ್ಲಾ ಕಡೆಯೂ ಅವ್ರಿಗೆ ನಿಯೋಜನೆ ಮಾಡುವಂತಹದ್ದು ಎಲ್ಲವನ್ನ ಪೂರ್ವ ನಿಯೋಜಿತವಾಗಿ ಪೂರ್ವಭಾವಿಯಾಗಿ ಸಿದ್ಧತೆಯನ್ನ ನಡೆಸ್ಕೊಳ್ತಾರೆ. ಆದ್ರೆ ಬೆಂಗಳೂರು ಅಂತಹ ನಗರದಲ್ಲಿ ಈ ಸಿದ್ಧತೆಯ ಕೊರತೆ ಇದೆ ಮತ್ತು ಇದನ್ನು ಯಾವುದನ್ನು ಕೂಡ ಅವರು ದೊಡ್ಡದ ಮಟ್ಟದಲ್ಲಿ ಪರಿಗಣಿಸಿಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಎಸ್, ಅರುಂಧತಿ ಕಾಮತ್ ಅವರೇ, ಅದೇ ಪ್ರಶ್ನೆ ನಿಮ್ಮ ಮುಂದೆ ಇಡೋದಾದ್ರೆ, ಹೊಸ ವರ್ಷದ ಆಚರಣೆಯನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಬೆಂಗಳೂರಲ್ಲಿ ಇರುವಂತಹ ಸಂದರ್ಭದಲ್ಲಿ ಇದು ಸ್ವೇಚ್ಛಾಚಾರಕ್ಕೆ ಕಾರಣ ಆಗ್ತಾ ಇದೆಯಾ? ಹೊಸ ವರ್ಷದ ಆಚರಣೆ ಅಂದ್ರೆ ಅದು ಸ್ವೇಚ್ಛಾಚಾರ ಅನ್ನುವಂತಹ ಮನಸ್ಥಿತಿ ಎದುರಾಗಿದೆಯಾ? ಹೇಗೆ? ಹೌದು, ಭಾರತವೇ, ಇಡೀ ಜಗತ್ತೇ ಭಾರತವನ್ನು ಇಂದು ಒಂದು ಸಂಸ್ಕೃತಿಯ ತಾಣವಾಗಿ ನೋಡ್ತಾ ಇದೆ. ವಿಶ್ವಗುರುವಾಗಿ ಒಂದು ಒಳ್ಳೆಯ ಸ್ಥಾನಕ್ಕೆ ನಮ್ಮ ದೇಶವನ್ನು ಎಲ್ಲರೂ ನೋಡುವಂತಹ ಈ ಸ್ಥಿತಿಯಲ್ಲಿ, ಈ ಸುವರ್ಣ ಅವಕಾಶದ ಕಾಲದಲ್ಲಿ ಎಲ್ಲ ಜನರು, ನಾವು ಇಂದು ಭಾರತೀಯರು, ಕರ್ನಾಟಕದವರು ತಲೆ ತಗ್ಗಿಸುವಂತಹ ಈ ಘಟನೆ ನಡೆದಿದ್ದು ಬಹಳ ಅಮಾನವೀಯ ಮತ್ತು ಅವಮರ್ಯಾದೆಯ ಕಾರಣವಾಗಿದೆ. ಇದಕ್ಕೆ ಮುಖ್ಯವಾಗಿ ಕಾರಣವೆಂದರೆ ಸರ್ಕಾರವು ತನ್ನ ಆಡಳಿತದಲ್ಲಿ ಸೋಲೊಪ್ಪಿಕೊಳ್ಳುವುದು ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗವು ಇದರಲ್ಲಿ ತಮ್ಮ ಹೊಣೆಯನ್ನು ಜವಾಬ್ದಾರಿಯುತವಾಗಿ ಮಾಡಿಲ್ಲದಿರುವುದು ಇದಕ್ಕೆ ಮುಖ್ಯ ಕಾರಣವೆಂದು ಎನಿಸುತ್ತದೆ. ಮತ್ತೆ ಬೆಂಗಳೂರಿನಲ್ಲಿ ವಲಸೆಗಾರರು ಬಹಳವಾಗಿ ಬಂದಿರುವುದರಿಂದ ಅವರಿಗೆ ಒಳ್ಳೆಯ ಶಿಸ್ತು, ಜೀವನದಲ್ಲಿ ಒಂದು ಯಾವುದೇ ಒಂದು ಕಡಿವಾಣ ಇಲ್ಲದೆ ಬೇರೆ ಬೇರೆ ಊರಿನಿಂದ ಬಂದಂತವರು ತಮ್ಮ ಪಾಲಕರ ಒಂದು ಏನು ಅವರಿಗೆ ಮಾರ್ಗದರ್ಶನ ಅಲ್ಲಿ ಇಲ್ಲದೆ ಇರುವುದು ಇದರಲ್ಲಿ ಎದ್ದು ಕಾಣ್ತಾ ಇದೆ. ಖಾಲಿ ಹೆಣ್ಣು ಮಕ್ಕಳ ಮೇಲೆ ಎಲ್ಲರೂ ಬೆಟ್ಟು ತೋರಿಸ್ತಾರೆ, ಅವರ ವಸ್ತ್ರಗಳು ಸರಿಯಿಲ್ಲ, ಅವರು ಅಂತಹ ಕಾರಣಗಳಲ್ಲಿ ಬರಬಾರ್ದು. ಹಾಗಾದ್ರೆ ಹಳ್ಳಿಗಳಲ್ಲಿ ವಸ್ತ್ರವನ್ನು ಹಾಕಿ ಇದ್ದವರಿಗೆ ಕೂಡ ಪೂರ್ತಿ ವಸ್ತ್ರ, ಸೀರೆ ಉಟ್ಕೊಂಡವರಲ್ಲೂ ಅತ್ಯಾಚಾರಗಳು ಎಷ್ಟೋ ನಡೆದ ಕಾರಣಗಳಿವೆ. ಹಾಗಂತ ಹೆಣ್ಣು ಮಕ್ಕಳು ಹೊರಗೆ ಬರಲೇಬಾರದೆ ಎನ್ನುವುದು ಒಂದು ಸಂಶಯ ಬರುತ್ತದೆ. ಹೌದು, ನಿಜ, ಹೆಣ್ಣು ಮಕ್ಕಳ ಬಗ್ಗೆನೂ ನಾವು ಹೆಣ್ಣು ಮಕ್ಕಳಾಗಿ ನಮ್ಮ ಕರ್ತವ್ಯವನ್ನು ನಾವು ನೋಡಿಕೊಳ್ಬೇಕು. ಯಾವಾಗ ಒಂದು ನದಿಗಳಲ್ಲಿ ಮೊಸಳೆಗಳು ಇದ್ದಾವೆ ಎಂಬುದು ನಮಗೆ ಖಂಡಿತವಾಗಿ ಗೊತ್ತಿದ್ದು ನಾವು ನೀರಲ್ಲಿ ಇಳಿಯುವುದು ನಮ್ಮ ತಪ್ಪು. ಹೆಂಗಸರಿಗೆ ಮಾತ್ರ ಯಾಕೆ ಎಲ್ಲ ಶಿಸ್ತುಗಳು, ಯಾಕೆ ಗಂಡಸರಿಗೆ ಇಲ್ಲ? ಯುವಜನಕರಿಗೂ ಯುವಕರಿಗೂ ಅದೇ ಶಿಸ್ತು ಯಾಕೆ ಇಲ್ಲ? ಅವರು ನಾಗರಿಕರಲ್ಲವೇ? ನಮ್ಮ ದೇಶದ ಒಂದು ಪ್ರಜ್ಞಾವಂತ ನಾಗರಿಕರಾಗಿ ಅವರು ಬಾಳಬೇಕಾದ್ರೆ ಅವರಿಗೂ ಯಾಕೆ ಶಿಸ್ತು, ಸಂಯಮಗಳು ಯಾಕೆ ಇರುವುದಿಲ್ಲ? ಅಲ್ಲಿ ಬಂದ ಹೆಂಗಸರು ಅಥವಾ ಆ ಕಾರ್ಯಕ್ರಮದಲ್ಲಿ ಆಚರಣೆಗಳಲ್ಲಿ ಬಂದ ಹುಡುಗಿಯರೆಲ್ಲರೂ ಮೋಜು ಮಸ್ತಿನ ವಸ್ತುಗಳಾಗಿ ಅವರು ಪರಿಗಣಿಸುವುದು ತಪ್ಪಲ್ಲವ ಅದು? ಅಂತ ನನಗೆ ಅನಿಸುವುದು. ಇದರಲ್ಲಿ ಯುವಕರದ್ದು ಬಹಳ ದೊಡ್ಡ ತಪ್ಪಿದೆ. ಖಾಲಿ ಯುವತಿಯರನ್ನು ಎಲ್ಲದಕ್ಕೂ ಬೊಟ್ಟು ತೋರಿಸಿ ಅವರನ್ನು ಕಡೆಗಣಿಸುವುದು, ಅವರ ಮೇಲೆ ದೂರು ಹೇಳುವುದು, ಅವರ ಮೇಲೆ ಗೂಬೆ ಕೂಡಿಸುವುದು, ಇದೆಲ್ಲ ತಪ್ಪು ವಿಚಾರಗಳು. ಇಂದು ಯುವತಿಯರು, ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ತಮ್ಮ ಒಂದು ನೆಲೆಯನ್ನು ಸ್ಥಾಪಿಸಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಈಗ ನೋಡಿ, ಕ್ರೀಡಾ ಜಗತ್ತಲ್ಲಿ ಮೊನ್ನೆ ಮಹಿಳೆಯರಿಂದಲೇ ನಮ್ಮ ದೇಶಕ್ಕೆ ಒಂದು ಗೌರವ ಬಂದಿದ್ದು. ಯಾವ ಯುವಕರಿಂದಲೂ ತರಲಾಗದನ್ನು ಯುವತಿಯರೇ ಮಾಡಿ ತೋರಿಸಿ ನಮ್ಮ ದೇಶದ ಕೀರ್ತಿಯನ್ನು ಎತ್ತಿ ತೋರಿಸಿದ್ದಾರೆ. ಅಂತಹ ಇದರಲ್ಲಿ ಕೇವಲ ಯುವತಿಯರಿಗಾಗಿ ತಪ್ಪನ್ನು ಹೇಳುವುದು ಅದು ಸಮಂಜಸಕರವಲ್ಲ. ಈಗ ಹೇಳಿದ್ರು ಪರಮೇಶ್ವರ ಇವರು ಗೃಹ ಸಚಿವರು ಹೇಳಿದ್ರು 5,000 ಕ್ಯಾಮೆರಾಗಳನ್ನು ಹಾಕ್ತೇವೆ. ಖಾಲಿ ಕ್ಯಾಮೆರಾಗಳನ್ನು ಅಳವಡಿಸುವುದರಿಂದ ಅಥವಾ ಸಿಸಿ ಕ್ಯಾಮೆರಾ ಅಥವಾ ಪೊಲೀಸರನ್ನು ನಿಯುಕ್ತ ಮಾಡುವುದರಿಂದ ಈ ಸಮಸ್ಯೆಗೆ ಪರಿಹಾರವಲ್ಲ. ಆ ಕ್ಯಾಮೆರಾದ ಹಿಂದೆ ನಿಂತು ಎಲ್ಲಿ ಎಲ್ಲಿ ಏನು ಘಟನೆಗಳು ನಡೀತವೆ, ಕೂಡಲೇ ಅವರಿಗೆ ಹೇಗೆ ನಾವು ಅಲ್ಲಿ ಪ್ರತಿಭಟನೆಯನ್ನು ನಿರ್ವಹಿಸಬೇಕು, ಅಲ್ಲಿ ನಮ್ಮ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು ಎನ್ನುವ ಒಂದು ಕಳಕಳಿ ಇಲಾಖೆಯಲ್ಲಿ ಅಥವಾ ಸರ್ಕಾರದಲ್ಲವರಲ್ಲಿ ಇದ್ದರೆ ಅಷ್ಟೇ ನಮ್ಮ ಯುವತಿಯರಿಗೆ, ಮಹಿಳೆಯರಿಗೆ ನಾವು ಒಂದು ಸ್ವತಂತ್ರವಾಗಿ, ಧೈರ್ಯವಾಗಿ ನಮ್ಮ ದೇಶದಲ್ಲಿ ನಾವು ನಮ್ಮ ಸ್ವಂತಿಕೆಯಿಂದ ನಾವು ಬಾಳಬಹುದು ಅಂತ ನನ್ನ ಅನಿಸಿಕೆ. ನಿಮ್ಮ ಹತ್ರ ಇದರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಇಡೀ ದೇಶದಲ್ಲಿ ಈಗ ಬೆಂಗಳೂರಿನದ್ದೇ ಮಾತು, ಬೆಂಗಳೂರಲ್ಲಿ ಹೀಗಾಯ್ತು, ಆ ರೀತಿ ಆಯ್ತು, ಮಹಿಳೆಯರಿಗೆ ಗೌರವ ಇಲ್ಲ ಅನ್ನುವಂತಹ ಮಾತುಗಳೇ ಕೇಳಿ ಬರ್ತಾ ಇರುವಂಥದ್ದು. ಸಾಕಷ್ಟು ನಾಚಿಕೆಗೇಡಿನ ಪ್ರಶ್ನೆ ಕೂಡ ಹೌದು, ನಾಚಿಕೆಗೇಡಿನ ಸಂಗತಿ ಕೂಡ ಹೌದು. ಎಸ್, ಯಾಕೆ ಹೀಗಾಯ್ತು, ಯಾಕೆ ಈ ರೀತಿಯಾದಂತಹ ಘಟನೆಗಳು ಬೆಂಗಳೂರಲ್ಲೇ ನಡೆಯೋದಕ್ಕೆ, ಅದರಲ್ಲೂ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ನಡೆಯೋದಕ್ಕೆ ಏನ್ ಕಾರಣ? ಕನ್ನಡಿಗರು ಮಾತ್ರ ಇರುವಂತಹ ಕೆಲವೊಂದು ಪ್ರದೇಶಗಳಲ್ಲಿ ಅಥವಾ ಪ್ರಾದೇಶಿಕವಾಗಿ ಭಾವನಾತ್ಮಕವಾಗಿ ಸಂಬಂಧಗಳಿರುತ್ತೆ ಅಂತ ಹೇಳಲಾಗುತ್ತೆ. ಧಾರ್ಮಿಕವಾಗಿ ನಮ್ಮ ಜೊತೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡು ನಾವು ಆಚರಣೆ ಮಾಡ್ತೇವೆ. ಹಾಗಾದ್ರೆ ಇಲ್ಲಿ ಯಾವುದರ ಕೊರತೆ ಆಯಿತು ಅನ್ನುವಂತಹ ಪ್ರಶ್ನೆ ಕೂಡ ಹೇಳುತ್ತೆ.